ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಟಾಪಿಕ್ ಯಾವುದಂದರೆ ಫಿಸಿಕಲ್ ಎಜುಕೇಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಕಾಂಪಿಟೇಟಿವ್ ಎಕ್ಸಾಮ್ ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಅಂದರೆ ಇದಕ್ಕೆ ನಾವು ಮೇಲಾಟಗಳು ಅಂತಲೂ ಕರಿತೀವಿ. ಈ ಅಥ್ಲೆಟಿಕ್ಸ್ ಮೂಲ ಪದ ಅಂತ ಕೇಳಿದ್ರೆ ಮೂಲ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆಯಿಂದ ಈ ಅಥ್ಲೆಟಿಕ್ ಅಂತಕ್ಕಂಥ ಪದ ಬಂದಿದೆ. ಹಾಗಾದರೆ ಈ ಅಥ್ಲೆಟಿಕ್ ಅಂದರೆ ಗ್ರೀಕ್ ಪದ ಆಗಿರ್ತಕ್ಕಂಥ ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಅಥ್ಲಾನ್ ಅಂದರೆ ಏನು ಅಂತ ಕೇಳಿದ್ರೆ ಅಥ್ಲಾನ್ ಅಂದರೆ ಸ್ಪರ್ಧೆ ಅಂತ ಅರ್ಥ ಆಗ್ತದೆ. ಸ್ಪರ್ಧೆ ಅಂತಕ್ಕಂಥ ಅರ್ಥ ಈ ಅಥ್ಲಾನ್ ಕೊಡುತ್ತೆ. ಹಾಗಾದರೆ ಈ ಅಥ್ಲೆಟಿಕ್ಸ್ ನಲ್ಲಿ ಎಷ್ಟು ಮುಖ್ಯ ಪ್ರಕಾರಗಳನ್ನು ಮಾಡ್ತೀವಿ ಅಂದರೆ ಮುಖ್ಯ 4 ಪ್ರಕಾರಕ್ಕಿಂತ ಭಾಗಗಳನ್ನಾಗಿ ಮಾಡ್ತೀವಿ. 4 ಭಾಗಗಳು ಯಾವ್ಯಾವ ಅಂದರೆ ಅದರಲ್ಲಿ ಒಂದನೇದು ಯಾವುದು, ಮೊದಲನೇದಾಗಿದ್ರು ಯಾವುದಂದರೆ ಟ್ರ್ಯಾಕ್ ಇವೆಂಟ್ಸ್ ಅಂತ ಹೇಳ್ತೀವಿ. ಯಾವುದು ಟ್ರ್ಯಾಕ್ ಇವೆಂಟ್ಸ್. ಮೊದಲನೇದು ಟ್ರ್ಯಾಕ್ ಇವೆಂಟ್ಸ್. ಎರಡನೇದು ಇದಕ್ಕೆ ಎ ಅನ್ನೋಣ, ಇದಕ್ಕೆ ಬಿ ಅನ್ನೋಣ. ಎರಡನೇದು ಫೀಲ್ಡ್ ಇವೆಂಟ್. ಮೂರನೇದು ಕಂಬೈಂಡ್. ಯಾವುದು ಕಂಬೈಂಡ್ ಇವೆಂಟ್ಸ್ ಅಂತ ಕರಿತೀವಿ. ಲಾಸ್ಟ್ ಒನ್ ಯಾವುದು ರೋಡ್ ರೇಸ್ ಅಥವಾ ಕ್ರಾಸ್ ಕಂಟ್ರಿ. ಹೀಗಾಗಿ 4 ಭಾಗಗಳನ್ನಾಗಿ ನಾವು ಮಾಡ್ತೀವಿ. ಇದರಲ್ಲಿ ಒಂದನೇದು ಟ್ರ್ಯಾಕ್ ಇವೆಂಟಲ್ಲಿ ಯಾವ್ಯಾವ ಬರ್ತವೆ ಇವೆಂಟ್ಸ್ಗಳು ಅಂದರೆ ಟ್ರ್ಯಾಕ್ ಇವೆಂಟಲ್ಲಿ ಮುಖ್ಯವಾಗಿ 3 ಇವೆಂಟ್ಗಳು ಬರ್ತವೆ. ಯಾವ್ಯಾವ ಅಂದರೆ ಮೊದಲನೇದು ಸ್ಪ್ರಿಂಟ್ ಅಂತ ಕರಿತೀವಲ್ಲ, ಸ್ಪ್ರಿಂಟ್ ಅಥವಾ ಶಾರ್ಟ್ ಡಿಸ್ಟನ್ಸ್ ಅಂತ ಹೇಳಿ ನಾವು ಕರಿತೀವಿ. ಇದರಲ್ಲಿ 100 ಮೀಟರ್ ಬರ್ತದೆ, 200 ಮೀಟರ್ ಬರ್ತದೆ, 400 ಮೀಟರ್ ಬರ್ತದೆ. ಇದಾದ ತಕ್ಷಣ ಎರಡನೇದು ಯಾವುದಂದರೆ ಮಿಡಲ್ ಡಿಸ್ಟನ್ಸ್ ಅಂದರೆ ಮಧ್ಯಮಾವಧಿ ಓಟ ಅಂತ ಕರಿತೀವಿ. ಇದರಲ್ಲಿ 800 ಮೀಟರ್ ಇರ್ತದೆ, ಆಮೇಲೆ 400 ಮೀಟರ್ ಇದರಲ್ಲಿ 800 ಮೀಟರ್ ಮತ್ತು 1500 ಮೀಟರ್ಗಳ ಓಟ ಇರ್ತದೆ. ಇದಾದ ತಕ್ಷಣ ಮೂರನೇದು ಯಾವುದು, ಇದು ಒಂದನೇದು, ಇದು ಎರಡನೇದು, ಇದು ಮೂರನೇದು ಲಾಂಗ್ ಡಿಸ್ಟನ್ಸಲ್ಲಿ ಯಾವ ಬರ್ತದೆ ಅಂದರೆ ಲಾಂಗ್ ಡಿಸ್ಟೆನ್ಸ್ ಅಂದರೆ ದೀರ್ಘಾವಧಿ ಓಟ ಅಂತ ಕರಿತೀವಿ ಕನ್ನಡದಲ್ಲಿ. ಇದರಲ್ಲಿ ಯಾವ ಬರ್ತದೆ ಅಂದರೆ 5000 ಮೀಟರ್, 3000 ಮೀಟರ್, 10,000 ಮೀಟರ್ ಮತ್ತು ಮ್ಯಾರಥಾನ್. ಓಟ ಕೂಡ ಇಲ್ಲಿ ಬರ್ತದೆ. ಇದು ಟೋಟಲ್ ಆಗಿ ಟ್ರ್ಯಾಕ್ ಇವೆಂಟಲ್ಲಿ ಇಷ್ಟು. ಮತ್ತು ಇದರಲ್ಲಿ ಇನ್ನೊಂದಿಷ್ಟು ಇದ್ದಾವೆ. ಅವೆ ಅಂದರೆ ಹರ್ಡಲ್ಸ್ ಬರ್ತದೆ. ಯಾವುದು ಹರ್ಡಲ್ಸ್. ಇಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಎಷ್ಟೆಷ್ಟು ಇರ್ತದೆ ಅಂದರೆ ಪುರುಷರಿಗೆ 110 ಮೀಟರ್ ಹರ್ಡಲ್ಸ್ ಇರ್ತದೆ. ಮಹಿಳೆಯರಿಗೆ ಎಷ್ಟಿರ್ತದೆ ಅಂದರೆ 100 ಮೀಟರ್ ಇರ್ತದೆ. 100 ಮೀಟರ್ ಹರ್ಡಲ್ಸ್. ಮತ್ತು ಇಲ್ಲಿ 400 ಮೀಟರ್ದು ಬಾಯ್ಸ್ಗೂ ಇರ್ತದೆ ಮತ್ತು ಇಲ್ಲಿ ಗರ್ಲ್ಸಿಗೂ 400 ಮೀಟರ್ ಹರ್ಡಲ್ಸ್ ಇರ್ತದೆ. ಇದಾದ ತಕ್ಷಣ ನೆಕ್ಸ್ಟ್ ಒನ್ ಯಾವುದು ರಿಲೇ ರೇಸ್ ಅಂತ ಕರಿತಾನೆ. ಯಾವುದು ರಿಲೇ
ರೇಸ್. ಈ ರಿಲೇ ರೇಸ್ ಸಹಿತ ಇದರಲ್ಲಿ ಎರಡು ಯಾವಂದರೆ ಬಾಯ್ಸ್ಗೂ ಮತ್ತು ಲೇಡೀಸ್ಗೂ ಸೇಮ್ ಇರ್ತದೆ. 4x100 ಮೀಟರ್ ಒಂದು, ಇನ್ನೊಂದು ಯಾವುದು 4x400 ಮೀಟರ್ ಒಂದು. ಎರಡು ರಿಲೇಸ್, ಇದು ಬಾಯ್ಸ್ಗೂ ಅಷ್ಟೇ ಗರ್ಲ್ಸ್ಗೂ ಅಷ್ಟೇ ಇರ್ತದೆ. ಇನ್ನೊಂದು ಯಾವುದಂದ್ರೆ ಲಾಸ್ಟ್ ಒನ್ ಸ್ಟೆಪಲ್ ಕೇಸ್. ನೆಕ್ಸ್ಟ್ ಒನ್ ಯಾವುದು ಸ್ಟಿಪಲ್ ಕೇಸ್. ಸ್ಟಿಪಲ್ ಕೇಸ್ ಅಂತ ಕರಿತೀವಿ. ಇದರಲ್ಲಿ ಇದು ಎಷ್ಟು ಅಂದರೆ ಸಾಮಾನ್ಯವಾಗಿ 3000 ಮೀಟರ್ ಇರ್ತದೆ. ಇದರಲ್ಲಿ 28 ಅಡೆತಡೆ ಇರ್ತದೆ. 28 ತಡೆಗೋಡೆಗಳು, ಅಡೆತಡೆ ಅಥವಾ ತಡೆಗೋಡೆಗಳು ಅಂತ ಕರಿತೀವಿ. ಮತ್ತು 7 ವಾಟರ್ ಜಂಪ್ಸ್ ಇರ್ತವೆ. ಸೊ ಇದು ಈ ಅಥ್ಲೆಟಿಕ್ನಲ್ಲಿ ಬರ್ತಕ್ಕಂಥ ಟ್ರ್ಯಾಕ್ ಇವೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಫೀಲ್ಡ್ ಇವೆಂಟ್ ಬಗ್ಗೆ ಹೇಳೋಣ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.